ಸ್ಥಳೀಯ ಕೊಣ್ಣೂರು ಗ್ರಾಮಸ್ಥರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೇನೆ. ಸರ್, ಇವತ್ತು ಕೊಣ್ಣೂರು ಅನ್ನುವಂಥದ್ದು ಸುಪ್ರಸಿದ್ಧಿಯನ್ನು ಪಡೆದ್ಬಿಡ್ತು. ನಿಜ ಸರ್. ಯಾಕಂದ್ರೆ ದೇಶದಲ್ಲಿ ಇಂಥ ಘಟನೆ ನಡೆದಾಗ ಪಹಲ್ಗಾಮಲ್ಲಿ 26 ಜನ ನಮ್ಮ ನಾಗರಿಕರು ಮೃತರಾದಾಗ ಎಲ್ಲರ ರಕ್ತ ಕುದಿಯುವಂಥ ಒಂದು ಸಂದರ್ಭದಲ್ಲಿ ಅವ್ರ ಮೇಲೆ ಸೇಡ್ ತೀರಿಸ್ಕೊಂಡ್ರು. ಯಾರೇ ದೇಶದಲ್ಲಿ ಯಾರೇ ತೀರಿಸ್ಕೊಂಡ್ರು ಒಂದು ಹೆಮ್ಮೆ ಪಡುವಂಥ ವಿಷಯ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಳಗಾಂ ಜಿಲ್ಲೆಯವರು, ಬೆಳಗಾಂ ಜಿಲ್ಲೆ ಅಲ್ಲದೆ ಮತ್ತು ನಮ್ಮ ಗೋಕಾಕ್ ತಾಲೂಕಿನ ಕೊಣ್ಣೂರವರು, ಅದು ನಮ್ಮ ಹೆಮ್ಮೆ. ಯಾಕಂದರೆ ನಮ್ಮ ಊರಿನವ್ರು ಅಂದಾಗ ಅದು ಎಲ್ಲಿಲ್ಲ ಸಂಭ್ರಮ. ಯಾಕಂದರೆ ದೇಶದಲ್ಲೇ ಯಾರೇ ಮಾಡಿದರೂ ಹೆಮ್ಮೆ ಪಡುವಂಥ ಈ ಸಂದರ್ಭದಲ್ಲಿ ನಮ್ಮ ಊರವರೇ, ನಮ್ಮ ಊರಿನ ಸೊಸೆ ಇಂಥ ಕೆಲಸ ಮಾಡಿದ್ದಾರೆ ಅಂದಾಗ ನಿಜವಾಗಿಯೂ ಬಹಳ ಹೆಮ್ಮೆ ಆಗುತ್ತೆ ರೀ. ಯಾಕಂದರೆ ಇವತ್ತು ನಿಜವಾಗಿಯೂ ನಾವು ಯಾರಿಗೋ ಕಾಲ್ ಮಾಡಿದ್ರು ನಾನು ಸ್ಟೇಟಸ್ ಇಡ್ತಾಯಿದ್ವಿ ನಮ್ಮ ಊರಿನ ಸೊಸೆ ಅಂತ ಹೇಳಿ, ಯಾರೋ ಫೋನ್ ಮಾಡಿದ್ರು ಹೇಳ್ತಾರೆ ನಮ್ಮ ಊರು ಸೊಸೆ ಅಂತ ಹೇಳಿ. ಇಷ್ಟು ಹೆಮ್ಮೆ ಆಗ್ತಾ ಇದೆಯಲ್ಲ, ಇಂಥ ಹೆಮ್ಮೆ ಒಂದು ನಡೆದ ರೀ. ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್ ಅಂತ ನಮ್ಮ ಊರು ಇವತ್ತು ನಾವು ನಮ್ಮ ಊರೊಳಗೆ ಹುಟ್ಟಿದ್ದ ನಮ್ಗೆ ಪ್ರೌಡ್ ಅನಿಸ್ತಾ ಇದೆ. ಯಾಕಂದರೆ ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಪ್ರತೀಕಾರದ ರೂಪದಲ್ಲಿ ಇಂಥ ಕೊಡುಗೆ ಕೊಟ್ಟಿದ್ದಾರೆ. ಆ ಮನೆತನದವ್ರಿಗೂ ನಾವು ಹೆಮ್ಮೆ ಪಡುವಂಥದ್ದು, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಅದೇ ರೀತಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನ ಮಾಡಿ ನಮ್ಮ ದೇಶದ, ನಮ್ಮ ಊರಿನ ಹೆಸರನ್ನು ತರಲಂತ ಹೇಳಿ ನಾವು ಆಶಿಸ್ತೀವಿ. ಸರಿ, ತಾಜುದ್ದೀನ್ ಅವರು ಹೆಂಗಿರ್ತಿದ್ರು ಊರಲ್ಲಿ? ತಾಜುದ್ದೀನ್ ಅವರು ಭಾಳ ಸಿಂಪಲ್ ರೀ ಸರ್. ಇದೇ ಊರಾಗ ಬೆಳೆದು ಇದೇ ಊರಾಗ ಇದು ಮಾಡ್ತಾರೆ. ಇಲ್ಲೇ ಒಂದು ಕನ್ನಡ ಶಾಲೆ ಮುಗಿಸ್ಕೊಂಡು ಗೋಕಾಕ್ ಅವರು ಇಲ್ಲಿ ಮರಡಿ ಮಠದ ಒಂದು ಕಾಡಸಿದ್ದೇಶ್ವರ ಮಠದಲ್ಲಿರುವ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ SSLC ಮುಗಿಸ್ಕೊಂಡು ಆಮೇಲೆ JSS ಕಾಲೇಜ್ ಮಾಡಿಕೊಂಡು ಮುಂದೆ ಅವ್ರು ಬೆಂಗಳೂರಿಗೆ ಹೋದ್ರಿ. ಚುರುಕಿನ ಹುಡುಗ್ರಿ. ಯಾಕಂತಂದ್ರೆ ಊರಿಗೆ ಈಗ ನೋಡ್ರಿ ಹೆಮ್ಮೆ ಪಡುವಂಥ ವಿಷಯ ಅಂತಂದ್ರೆ ನಮ್ಮ ಊರಲ್ಲಿ ಇಬ್ಬರು ಕರ್ನಲ್ಗಳು ನಮ್ಮ ಊರಿಂದ ಅದಾರ. ಅವರು ಅತಿ ಸೇನೆ ಒಳಗೊಂದು ಪ್ರಮುಖ ಪಾತ್ರ ವಹಿಸ್ತಾರಪ್ಪ ಅನ್ನೋದನ್ನೊಂದು ದೊಡ್ಡ ಹೆಮ್ಮೆಯ ವಿಷಯ ರೀ. ಮತ್ತು ಪಹಲ್ಗಾಮ್ನಲ್ಲಿ ಯಾವಾಗ ದಾಳಿ ನಡೀತು 26 ಜನರನ್ನು ಹುಡುಕಿ ಧರ್ಮ ಹುಡುಕಿ ಕೊಂದರು. ಆ ಧರ್ಮ ಹುಡುಕಿ ಕೊಂದಾಗ ಅವ್ರಿಗೆ ಹೇಳಿದ್ರಲ್ರಿ ಹೆಣ್ಮಕ್ಳಿಗೆ ಏನಂತ ಹೇಳಿಸಿಂದ, ನೀವು ಹೋಗಿ ಮೋದಿಗೆ ಹೇಳ್ರಿ ಅಂತ ಹೇಳಿಸಿಂದ. ಆದ್ರೆ ಮೋದಿಯವರು ಒಬ್ಬ ಹೆಣ್ಮಗಳ ಕಡೆಯಿಂದ ಈ ಜಗತ್ತಿಗೆ ಹೇಳಿಸಿದ್ರಲ್ರಿ ಏನಂತ ಹೇಳಿಸಿಂದ, ನಾವು ಏನು ಮಾಡೇವಿ, ಹೆಂಗೆ ಯುದ್ಧ ಮಾಡೇವಿ, ಹೆಂಗೆ ಗೆದ್ದೇವಿ, ಆಮೇಲೆ ಏನೇನು ಮಾಡೇವಿ ಅನ್ನೋದನ್ನು ಒಬ್ಬ ಸ್ತ್ರೀ ಕಡೆಯಿಂದ ಜಗತ್ತಿಗೆ ಹೇಳಿಸಿದ್ರಲ್ರಿ. ಅದು ಹೆಮ್ಮೆ ಪಡುವಂಥ ವಿಷಯ. ಯಾಕಂದ್ರೆ ಇವತ್ತು ನಮ್ಮ ಊರಿಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ರೀ. ಖುರೇಶಿ ಅವರು ದೊಡ್ಡ ಸಾಧನೆ ಮಾಡಿದ್ದಾರೆ. ಇದೇ ಥರ ಸಾಧನೆ ಮಾಡೋಕ್ಕೆ ಅವ್ರಿಗೆ ಹೆಮ್ಮೆ ಪಡೋದು ಯಾಕಂತಂದ್ರೆ ಒಂದು ಮುಸ್ಲಿಂ ಕುಟುಂಬದಿಂದ, ಮುಸ್ಲಿಂ ಹೆಣ್ಮಗಳ ಕಡೆಯಿಂದ ಜಗತ್ತಿಗೆ ಹೇಳಿಸಿದ್ರಲ್ರಿ, ಅದು ಹೆಮ್ಮೆ ಪಡುವಂಥ ವಿಷಯ. ಇದು ಮೋದಿಯವರ ಗತ್ತು ರೀ. ಸೊ ಇದಿಷ್ಟು ಸದ್ಯ ಈಗ ಈ ಒಂದು ಗ್ರಾಮದ ಮುಖಂಡರು ಮತ್ತು ಆ ಕುಟುಂಬಸ್ಥರು ಮಾತಾಡ್ತಾ ಇರುವಂಥದ್ದು. ಒಟ್ಟಾರೆ ಗ್ರಾಮದಲ್ಲಿ ಒಂದು ಕಡೆ ಸಂಭ್ರಮದ ವಾತಾವರಣ ಇದೆ, ಮನೆಯಲ್ಲಿ ಹಬ್ಬದ ವಾತಾವರಣ ಕೂಡ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್, ಮನೆ TV9 ಬೆಳಗಾವಿ.